KTV ವೀಕ್ಷಕರಿಗೆ ನಮಸ್ಕಾರಗಳು. कात्यायनाय विद्महे कन्याकुमारी धीमहि तन्नो द्रौपदी देवी प्रचोदयात्. ಕಟಾರಪಾಳ್ಯ ದ್ರೌಪದಿ ಸಮೇತ ಧರ್ಮರಾಯ ಸ್ವಾಮಿ ದೇವಸ್ಥಾನ. ಈ ದಿನ ಈ ದೇವಾಲಯವು ನೂರಾರು ವರ್ಷಗಳ ಹಿಂದಿನ ದೇವಾಲಯ. ನೂರಾರು ವರ್ಷಗಳ ಹಿಂದಿನಿಂದಲೂ ಕರಗ ಮಹೋತ್ಸವ ನಡೆದುಕೊಂಡು ಬಂದಿದ್ದು, ಇಂದು ಕಟಾರಪಾಳ್ಯದಲ್ಲಿ ಕರಗ ಮಹೋತ್ಸವ ಪ್ರಾರಂಭವಾಗಿದ್ದು ಈ ದಿನ ಮೊದಲನೇ ದಿನವಾಗಿದೆ. ಇದು ಸಪ್ತಾನಿಕ ಮಹೋತ್ಸವ ಅಂದರೆ 7 ದಿನದ ಕಾರ್ಯಕ್ರಮ ನಡೆಯುತ್ತೆ. ಸಪ್ತಾನಿಕ ಅಂದರೆ 7 ದಿನ ಕಾರ್ಯಕ್ರಮ. ಆದ್ದರಿಂದ ಈ ಸಪ್ತಾನಿಕ ಮಹೋತ್ಸವಕ್ಕೆ ಎಲ್ಲರೂ ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ದರ್ಶನ ಪಡೆದು ಅನುಗ್ರಹ ಪಡೆಯಬೇಕಾಗಿ ವಿನಂತಿ. ಕೋಲಾರ ನಗರ ಕಟಾರಪಾಳ್ಯದಲ್ಲಿ ಅನಾದಿ ಕಾಲದಿಂದ ಧರ್ಮರಾಯ ಸ್ವಾಮಿ ಹಾಗೂ ದ್ರೌಪದಿ ದೇವಾಲಯ ಸುಮಾರು ಸಾವಿರಾರು ವರ್ಷಗಳ ಹಿಂದಿನಿಂದ ನಡೆದುಕೊಂಡು ಬಂದಿರ್ತದೆ. ಇದು ಕಾರ್ಯಕ್ರಮವು ಕೋಲಾರ ನಗರದಲ್ಲಿ ಪ್ರಪ್ರಥಮವಾಗಿ ಕೋಲಾರ ಜಿಲ್ಲೆಗೆ ಒಂದೇ ಕರಗ ಇದ್ದಿದ್ದು ಫಸ್ಟು. ಆಮೇಲೆ ಕಾರಣಾಂತರಗಳಿಂದಾಗಿ ಕಾರಂಜಿಕಟ್ಟೆ, ಈಗ ಕಾರಂಜಿಕಟ್ಟೆ ಹೋಗಿ 44 ಕರಗ ಆಗಿದೆ ಕೋಲಾರ ಜಿಲ್ಲೆಯಲ್ಲಿ. ಕೋಲಾರ ಜಿಲ್ಲೆಗೆ ಸರ್ಕಾರದಿಂದ ಈಗ 3 ಕೋಟಿ ಅನುದಾನ ರಿಲೀಸ್ ಆಗಿದ್ದು 138 ಕರಗಗಳಿಗೆ ಕರ್ನಾಟಕ ಸರ್ಕಾರ ರಿಲೀಸ್ ಮಾಡಿದೆ. ಅದರಲ್ಲಿ ದೇವಸ್ಥಾನಗಳಿಗೆ ಎಲ್ಲ ದೇವಸ್ಥಾನಗಳಿಗೂ ಹಂಚಿಕೆ ಕೂಡ ಆಗಿದೆ ಕೋಲಾರ ಜಿಲ್ಲೆಯಲ್ಲಿ. ಈಗ ನಮ್ಮ ಕಟಾರಪಾಳ್ಯದಲ್ಲಿ ಈಗ ಕಾರ್ಯಕ್ರಮಗಳು ಈಗ ಇವತ್ತು 9/4/2025 ಧ್ವಜಾರೋಹಣ ಕಾರ್ಯಕ್ರಮ ಇರ್ತದೆ. ಧ್ವಜಾರೋಹಣ ಕಾರ್ಯಕ್ರಮ ಇದೆ. ಆಮೇಲೆ ನಾಳೆ ರಾತ್ರಿ ಹಸಿ ಕರಗ, ಅಂತರ್ಗಂಗೆಯಿಂದ ಹಸಿ ಕರಗ ಸ್ಟಾರ್ಟ್ ಆಗಿ ಕೋಲಾರ ಬೀದಿಗಳಲ್ಲಿ ಸಂಚರಿಸಿ ದೇವಾಲಯವನ್ನು ಪ್ರವೇಶಿಸುತ್ತದೆ. ಅದೇ ರೀತಿ ತಿರುಗಿ 11ನೇ ತಾರೀಕು ದೀಪೋತ್ಸವ ಕಾರ್ಯಕ್ರಮ ಇರ್ತದೆ. ಎಲ್ಲ ಭಕ್ತಾದಿಗಳು ಆಮೇಲೆ ಸಾರ್ವಜನಿಕರಿಗೂ ಇದು ದೇವಾಲಯದಲ್ಲಿ ದೀಪೋತ್ಸವ ಇರ್ತದೆ. ರಾತ್ರಿ 9 ಗಂಟೆಗೆ ವನ್ನಿಕಲಸ್ಥರಿಂದ ದೀಪೋತ್ಸವ ಕಾರ್ಯಕ್ರಮ ಇರ್ತದೆ. ಆಮೇಲೆ ಇದು ನಾಳೆ 12ನೇ ತಾರೀಕು ಬೆಳಿಗ್ಗೆ ಮಹಾಪೂಜೆ ಇರ್ತದೆ, ಮಹಾಮಂಗಳಾರತಿ ಇರ್ತದೆ ಬೆಳಿಗ್ಗೆ. ಆಮೇಲೆ ಅದಾದ ತದನಂತರ ಇದು 11 ಗಂಟೆಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ನೆರವೇರ್ತದೆ. 11 ಗಂಟೆಯಿಂದ 1 ಗಂಟೆವರೆಗೂ ಕಲ್ಯಾಣೋತ್ಸವ ಕಾರ್ಯಕ್ರಮ ಇದೆ. ಆ ದಿನ ಪ್ರಸಾದ ವ್ಯವಸ್ಥೆ ಕೂಡ ಮಧ್ಯಾಹ್ನ ಇರ್ತದೆ. ಆಮೇಲೆ ಅದೇ ದಿನ ರಾತ್ರಿ 7 ಗಂಟೆಗೆ ದ್ರೌಪದಮ್ಮನವರ ಹೂವಿನ ಕರಗ ಮಹೋತ್ಸವ ನಡೀತದೆ. ಆಮೇಲೆ 13ನೇ ತಾರೀಕು ಬೆಳಿಗ್ಗೆ 1:30ಕ್ಕೆ ಇದು ಅಗ್ನಿಕುಂಡ ಪ್ರವೇಶ ಇರ್ತದೆ. ಆಮೇಲೆ ಅದೇ ನೆಕ್ಸ್ಟ್ ಇನ್ನೂ 14ನೇ ತಾರೀಕು ರಾತ್ರಿ ಮಹಾಭಾರತ ಮತ್ತು ಬೋಧನರಾಜ ಜಾವ ಕಾರ್ಯಕ್ರಮ ಇರ್ತದೆ. ಆಮೇಲೆ 15ನೇ ತಾರೀಕು ಬಸವೋತ್ಸವ ಸಂಜೆ 5 ಗಂಟೆಗೆ ಕಾರ್ಯಕ್ರಮ ನೆರವೇರ್ತದೆ. ಆಮೇಲೆ ಎಲ್ಲ ಭಕ್ತಾದಿಗಳಿಗೂ, ಎಲ್ಲ ಜನಕ್ಕೂ, ನಮ್ಮ ಜನಾಂಗಕ್ಕೂ ಮತ್ತು ಎಲ್ಲ ಸಾರ್ವಜನಿಕರಿಗೂ ಬೆಳೆ ಚೆನ್ನಾಗಾಗಲಿ ಅಂತ ನಾವು ದ್ರೌಪದಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಪಲ್ಲಕ್ಕಿಗಳು ಬರ್ಬೋದು. ಪಲ್ಲಕ್ಕಿಗಳು ಫಸ್ಟು ಸ್ಟಾರ್ಟಿಂಗಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಒಂದೇ ಕರಗ ಇದ್ದಾಗ ಸುಮಾರು 22 ಪಲ್ಲಕ್ಕಿಗಳು ಬರ್ತಾಯಿತ್ತು. ಈಗ ಕಾಲಕ್ರಮೇಣ ಕರಗಗಳು ಜಾಸ್ತಿ ಆಗಿಬಿಟ್ಟು ಅದನ್ನಲ್ಲಿ ಈಗ ಒಂದೇ ಪಲ್ಲಕ್ಕಿ, ನಮ್ಮ ದೇವಸ್ಥಾನದ ಪಲ್ಲಕ್ಕಿ ಮಾತ್ರ, ದ್ರೌಪದಮ್ಮ ದೇವಿಯ ಒಂದೇ ಪಲ್ಲಕ್ಕಿ ಸಾರಿ ಬರೋದು. ಅದು ಇದು ಕಾರಣಾಂತರಗಳಿಂದ ಏನಾಯ್ತು ಅಂದರೆ ಫಸ್ಟ್ ಇದ್ದಿದ್ದು ಒಂದೇ ಕರಗ ಇರೋದ್ರಿಂದ ನಡೀತಾ ಇತ್ತು. ಈಗ ಎಲ್ಲರೂ ಸುಮಾರು ಊರುಗಳಲ್ಲಿ ಈ ಕರಗಗಳು ಮಾಡಿಕೊಂಡು ಈಗ ಅನಾಥರೈಸ್ಡ್ ಕರಗಗಳು ಸುಮಾರು ಜನ ಮಾಡ್ತಾಯಿದ್ದಾರೆ. ಅದರಿಂದ ಅದಕ್ಕೆ ಕಡಿವಾಣ ಬೀಳಬೇಕು. ನೆಕ್ಸ್ಟ್ ದಿನ ಅದು ಇದರಲ್ಲಿ ನಮ್ಮ ತಿಗಳ ಜನಾಂಗ ಯಾರಿದ್ದಾರೋ ಅವ್ರು ಮಾತ್ರ ಕರಗ ಮಾಡೋದಕ್ಕೆ ಅನುಕೂಲ ಇದೆ. ಅದರ ಮೂಲಕ ನಾವು ಕೋಲಾರ
ಇವ್ರಿಗೆ ರಕ್ಷಣಾಧಿಕಾರಿಗಳಿಗೆ ನಾವು ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಆಮೇಲೆ KGF ರಕ್ಷಣಾಧಿಕಾರಿಗಳಿಗೂ ಸಹ ನಾವು ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಈ ರೀತಿ ಯಾರೂ ಮಾಡಬಾರ್ದು ಅಂತ ನಾವು ಕೋರ್ಟ್ನಲ್ಲಿ ಕೂಡ ದಾವೆಯನ್ನು ಹೂಡಿದ್ದೀವಿ. ಅದರಿಂದ ನಮ್ಮ ಕರಗಗಳು ನಡೆದ್ರೆ ನಮಗೆ ಸಂತೋಷ. ಅದು 7 ದಿನ 9 ದಿನ ಕಾರ್ಯಕ್ರಮ ನಮ್ದು ಏನಿದೆಯೋ ಅದು ಕಟ್ಟುಬದ್ಧವಾಗಿ ಮಾಡಬೇಕು. ಅದು ಬಿಟ್ಬಿಟ್ಟು ಒಂದು ರಾತ್ರಿಗೆ ಅವರು ಕರಗ ಮಾಡಿ ರಾತ್ರಿ 12 ಗಂಟೆಗೆ ಕರಗ ಎತ್ಬಿಟ್ಟು 3 ಗಂಟೆ ರಾತ್ರಿಗೆ ಕರಗ ಇಳಿಸೋದು ಅದು ಸಂಪ್ರದಾಯ ಅಲ್ಲ, ಅವ್ರಿಗೆ ಒಳ್ಳೆಯದು ಆಗಲ್ಲ. ಅದರಿಂದ ಈ ರೀತಿ ಸರ್ ಇದು ಒಣಕೆ ಕರಗ ಸಂತೋಷ ಅದೇನು ಹೇಳ್ಕೊಂಡ್ಬರ್ತಾ ಇದ್ದಾರೆ. ಅದೇ ವಸಂತೋತ್ಸವ 15ನೇ ತಾರೀಕು 5 ಗಂಟೆಗೆ ವಸಂತೋತ್ಸವ ಕಾರ್ಯಕ್ರಮ ಇರ್ತದೆ. ವಸಂತೋತ್ಸವ ಕಾರ್ಯಕ್ರಮ ಆದಮೇಲೆ ನೆಕ್ಸ್ಟು ಅದನ್ನು ದೇವರುಗಳನ್ನ ತಿರುಗಿ ಮೆರವಣಿಗೆ ತಗೊಂಡೋಗಿ ನಮ್ಮ ಇಲ್ಲಿ ಬಾವಿ ಹತ್ರ ಇದು ಮಾಡಿ ಅಲ್ಲಿಂದ ಎತ್ಕೊಂಡ್ಬಂದು ಧ್ವಜ ಆರೋಹಣ ಕಾರ್ಯಕ್ರಮ ಇಟ್ಕೊಳ್ತೀವಿ. ಈಗ ಧ್ವಜ ಆರಿಸ್ತೀವಿ. ಇವತ್ತು ಏನಿದೆ, ಇವತ್ತು 9ನೇ ತಾರೀಕು ನಾವು ಧ್ವಜಾರೋಹಣ ಮಾಡ್ತೀವಿ. ಅದೇ ನಾವು 15ನೇ ತಾರೀಕು ಸಂಜೆ ನಾವು 7 ಗಂಟೆಗೆ ಧ್ವಜ ಆರೋಹಣ ಕಾರ್ಯಕ್ರಮವನ್ನು ಅದನ್ನು ಮಾಡ್ತೀವಿ. ಅಲ್ಲಿಗೆ ನಮ್ಮ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯವಾಗ್ತದೆ. ಸರ್ ಕರಗದ ದಿವಸ ಏನಾಗುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಆರ್ಕೆಸ್ಟ್ರಾ ಆ ಥರ ಇಲ್ಲ ಸರ್, ನಾವು ಕರಗದ ದಿವಸ ನಮ್ಮದು ಅದೇ ಆರ್ಕೆಸ್ಟ್ರಾ ಸಾಂಸ್ಕೃತಿಕ ಕಾರ್ಯಕ್ರಮ ಏನೂ ಇರೋದಿಲ್ಲ. ಸಾಂಪ್ರದಾಯಿಕವಾಗಿ ಏನು ಮಾಡ್ತೀರಾ ಕರಗ ಅದ್ರ ಪ್ರಕಾರನೇ ನಮ್ಗೆ ನಡೀತಾ ಇದೆ. ಸಾಂಪ್ರದಾಯಿಕ ರಾಜಬೀದಿಗಳಲ್ಲಿ ಏನು ಹೋಗ್ತಾ ಇದೆ, ಹಳೆ ಕಾಲದಿಂದ ನಮ್ಮ ಕರಗ ಯಾವ ರಾಜಬೀದಿಗಳಲ್ಲಿ ಹೋಗ್ತಾ ಇದೆ ಅದೇ ರೀತಿ ರಾಜಬೀದಿಗಳಲ್ಲಿ ಸಂಚರಿಸಿ ಅದು ದೇವಾಲಯ ತಲುಪ್ತಾ ಇದೆ. ದೇವಾಲಯ ತಲುಪಿದಾಗ ಅಗ್ನಿಕುಂಡ ಪ್ರವೇಶ ಆಗ್ತಾಯಿದೆ. ಅಗ್ನಿಕುಂಡ ಸೇರಿ ದೇವಾಲಯ ಪ್ರವೇಶಿಸ್ತದೆ. ಆವಾಗಲೇ ಹೇಳಿದ್ರಲ್ಲ ಸ್ವಾಮಿ, ನೀವು ಈ ನಿಮ್ಮ ಸಮುದಾಯವ್ರಿಗೆ ಬಿಟ್ಟು ಬೇರೆಯವರು ಮಾಡ್ತಾರಲ್ಲ, ಅದಕ್ಕೆ ನೀವು ಸರ್ಕಾರಕ್ಕೆ ಮುಂದಿನ ಏನೇನು ರೂಪಗಳು ಮಾಡಿಸ್ಕೊಂಡಿದ್ದೀರಾ? ಯಾಕಂದರೆ ಎಲ್ಲಲ್ಲಿ ಸುಮಾರು ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ನೀವು ಹೇಳ್ದಂಗೆ 1 ಗಂಟೆ 12 ಗಂಟೆಗೆ ಎತ್ತಿ ತಿರ್ಗಾ 3 ಗಂಟೆಗೆ ಎತ್ಬಿಡ್ತಾ ಇದ್ದಾರೆ. ಅದಕ್ಕೆ ಒಂದು ಇದೇ ಇರಲ್ಲ, ಏನಂತೀರ, ಸಂಪ್ರದಾಯ ಇರಲ್ಲ, ಸಾಂಪ್ರದಾಯಿಕ ಪದ್ಧತಿನೇ ಇರಲ್ಲ. ಈಗ ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಮೊನ್ನೆ ಹೋಗಿ ಅದರಲ್ಲೂ ಸರ್ಕಾರಕ್ಕೆ ಕೂಡ ಮನವಿಯನ್ನು ಸಲ್ಲಿಸಿದ್ದೀವಿ. ನಾವು ನಮ್ಮ ಸಂಘದಿಂದ ವತಿಯಿಂದ ಹೋಗಿ ಅವ್ರಿಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀವಿ ಲೆಟರ್ನ. ಆಮೇಲೆ ಇವ್ರಿಗೂ ಕೊಟ್ಟಿದ್ದೀವಿ, SP ಅವ್ರಿಗೂ ಕೊಟ್ಟಿದ್ದೀವಿ, DC ಅವ್ರಿಗೂ ಕೊಟ್ಟಿದ್ದೀವಿ, ಆಮೇಲೆ ಕೋಲಾರ SP ಅವ್ರಿಗೂ ಸೇರಿದೆ. ಪ್ರತಿಯೊಂದು ಇದರಲ್ಲೂ ನಾವು ಕೊಟ್ಟಿದ್ದೀವಿ. ಈಗ ಕರ್ನಾಟಕ ನಮ್ಮದು ಎಲ್ಲೆಲ್ಲಿ ಕರಗ ನಡೀತಾ ಇದೋ ಎಲ್ಲ ಜಿಲ್ಲೆಗಳು ಈಗ ಒಂದಾಗಿ ರಾಜ್ಯದಲ್ಲಿ ಏನು ನಡೀತಾ ಇದೆ ಕರಗಗಳು ಎಲ್ಲರೂ ಸೇರಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ.